ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ತಮ್ಮೆದುರು ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ನಿಮ್ಮ ಕೈಲಾದಷ್ಟು. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಎಂದಿನಂತೆ ಇರಲಿ. ಸುಮಾರು 11 ವರ್ಷಗಳ ಹಿಂದಿನ ಘಟನೆ. ಆ ಮುಗ್ಧ ಬಾಲಕಿಯ ಸಾವು. 11 ವರ್ಷಗಳ ಕಾಲ ಸತತ ವಿಚಾರಣೆ, ತನಿಖೆ, ರಾಜ್ಯ ಪೊಲೀಸರಿಂದ CBIವರೆಗೆ ಎಲ್ಲರೂ ತನಿಖೆ ಮಾಡಿದವರೇ. ಅಂತಿಮವಾಗಿ ಯಾರು ಈ ಅತ್ಯಾಚಾರ ಮತ್ತು ಕೊಲೆಯನ್ನು ನಡೆಸಿದ್ದಾರೆ ಎಂದು ಆರೋಪಿಸಲಾಗಿತ್ತೋ ಅವರನ್ನು ನ್ಯಾಯಾಲಯ ಖುಲಾಸೆ ಮಾಡಿತು. ಇದರೊಂದಿಗೆ ಇಡೀ ಪ್ರಕರಣ ಹಿಮ್ಮುಖವಾಗಿ ಚಲಿಸಿ ಅದು ಯಾವಾಗ ಹತ್ಯೆ ನಡೆಯಿತು, ಯಾವಾಗ ಅತ್ಯಾಚಾರ ನಡೆಯಿತು ಆ ಸಮಯಕ್ಕೆ ಬಂದು ನಿಂತು. ಈಗ 11 ವರ್ಷಗಳ ನಂತರ ಕೆಲವು ಜನಪರ ಸಂಘಟನೆಗಳು, ಎಸ್ಪೆಷಲಿ ಮೈಸೂರಿನ ಒಡನಾಡಿ ಹಾಗೂ ಇತರರು ಈ ಪ್ರಕರಣದ ಮರು ತನಿಖೆ ನಡೆಸಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಹಾಗೆಯೇ ಆ ಮುಗ್ಧ ಬಾಲಕಿಯ ಕುಟುಂಬದವರು ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ಮನವಿ ಸಲ್ಲಿಸಿದ್ದಾರೆ. ಈ ಪ್ರಕರಣವನ್ನು ಮತ್ತೆ ತನಿಖೆಗೆ ಒಳಪಡಿಸಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೇಲ್ಮನವಿ ಸಲ್ಲಿಸುವ ಬಗ್ಗೆ ವಕೀಲರ ಜೊತೆ ಚರ್ಚೆ ಮಾಡ್ತೀನಿ ಅನ್ನುವ ಭರವಸೆಯನ್ನು ನೀಡಿದ್ದಾರೆ. ಅಂದರೆ ಅವರು ಮರು ತನಿಖೆಯ ಮಾತನಾಡಿಲ್ಲ, ನ್ಯಾಯಾಲಯದ ತೀರ್ಪಿನ ವಿರುದ್ಧ ಅವರು ಮೇಲ್ಮನವಿ ಸಲ್ಲಿಸುವ ಕುರಿತು ಮಾತನಾಡಿದ್ದಾರೆ. ಇದರ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಗೆ ಬರ್ತಾ ಇವೆ. ಹಲವರು ಈ ಬಗ್ಗೆ ಮಾತನಾಡ್ತಿದ್ದಾರೆ, ಹಲವರು ಹೇಳ್ತಿದ್ದಾರೆ. ಈ ನಡುವೆ ಎಂದೂ ಮಾತನಾಡದ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಇಡೀ ಪ್ರಕರಣದಲ್ಲಿ ಏನಿದೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿದ್ದಾರೆ. ಕೆಲವು ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ನಡುವೆ ವೀರೇಂದ್ರ ಹೆಗ್ಗಡೆಯವರ ಪರವಾಗಿರುವವರು ಬೀದಿಗೆ ಇಳಿದಿದ್ದಾರೆ. ಇವತ್ತು ಧರ್ಮಸ್ಥಳದ ಸಮೀಪದ ಉಜಿರೆಯಲ್ಲಿ, ಧರ್ಮಸ್ಥಳದಿಂದ ಉಜಿರೆಗೆ ಒಂದು 8 ಕಿಲೋಮೀಟರ್ 9 ಕಿಲೋಮೀಟರ್ ದೂರ ಇದೆ, ಅಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಲಾಯಿತು. ಸುಮಾರು 5-6 ಸಾವಿರ ಜನ ಪಾಲ್ಗೊಂಡಿದ್ದರು. ಇದನ್ನು ಬೃಹತ್ ಸಮಾವೇಶ ಅಂತ ಕರೆಯಲಾಯಿತು. ಅಲ್ಲಿ ಹಲವರು ಮಾತನಾಡುವ ಮೂಲಕ ತಾವು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಜೊತೆಗೆ ನಿಂತಿದ್ದೇವೆ ಅನ್ನೋ ಮಾತನ್ನು ಆಡಿದರು. ಹೆಗ್ಗಡೆಯವರಿಗೆ ಅವಮಾನ ಆಗುವುದಕ್ಕೆ ನಾವು ಬಿಡುವುದಿಲ್ಲ ಅಂದರು. ಹೆಗ್ಗಡೆ ಕುಟುಂಬದ ಜೊತೆ ನಾವಿದ್ದೇವೆ ಅಂತ ಅಂದರು. ಇದರ ಜೊತೆಗೆ ಸೌಜನ್ಯ ಹತ್ಯೆ ಮತ್ತು ಅತ್ಯಾಚಾರದ ಪ್ರಕರಣ ಏನಿದೆ ಅದಕ್ಕೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಅಂದರು. ಇದು ಇವತ್ತಿನ ಬೆಳವಣಿಗೆ. ಬಹಳ ಸ್ಪಷ್ಟವಾಗಿ ವೀರೇಂದ್ರ ಹೆಗ್ಗಡೆಯವರ ಅಭಿಮಾನಿಗಳು, ಅವರ ಪರವಾಗಿರುವವರು ಕೂಡ ಈಗ ಬೀದಿಗೆ ಇಳಿದಿದ್ದಾರೆ. ಅವರು ತಿಮ್ಮರೋಡಿಯವರು ಸೇರಿದಂತೆ ಹಲವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಭಾಷಣದಲ್ಲಿ. ಅವನು ಯೋಗ್ಯನಲ್ಲ, ಇವರು ಯೋಗ್ಯನಲ್ಲ ಅನ್ನುವ ಮಾತು ಕೂಡ ಅವರಿಂದ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಇರುವ ಪ್ರಶ್ನೆ, ಇಡೀ ಪ್ರಕರಣದ ತನಿಖೆ ಏನಿದೆ, ತನಿಖೆ ಹೇಗೆ ನಡೀತು ಅಂತ. ಈ ಪ್ರಕರಣ ನಡೆದ ದಿನಗಳಿಂದ ಇದ್ದುದು ಆರೋಪ ಏನು ಅಂದರೆ, ಈ ಒಂದು ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣದ ಹಿಂದೆ ವೀರೇಂದ್ರ ಹೆಗ್ಗಡೆಯವರ ಕುಟುಂಬಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಅನ್ನುವ ಆರೋಪ. ಆ ಆರೋಪ ಧರ್ಮಸ್ಥಳದ ರಸ್ತೆಗಳಲ್ಲಿ ಕೇಳ್ತಾ ಇತ್ತು. ಆ ಆರೋಪ ಉಜಿರೆಯಲ್ಲಿ ಕೇಳ್ತಾ ಇತ್ತು. ಆ ಆರೋಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಳ್ತಾ ಇತ್ತು. ಈ ಆರೋಪಗಳು ಕೇಳಿ ಬಂದ ಮೇಲೆ ತನಿಖಾಧಿಕಾರಿಗಳು ಯಾರು ಆರೋಪಿತರಾಗಿದ್ದಾರೋ ಅವರ ವಿಚಾರಣೆ ನಡೆಸಿದ್ರು.
ನಿಜವಾಗಿ ವೀರೇಂದ್ರ ಹೆಗಡೆ ಕುಟುಂಬದವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಒಳಪಡಿಸಲಾಯಿತ. ಈ ಒಂದು ನೀಡಲ್ ಆಫ್ ಸಸ್ಪಿಷನ್ ಹೇಗಿದೆ ಅಂತಂದರೆ, ಯಾರು ಸಂತೋಷ್ ರಾವ್ ಅನ್ನುವ ವ್ಯಕ್ತಿಯನ್ನು ಹಿಡಿಯಲಾಯಿತು, ಅವರ ಮೇಲೆ ಆರೋಪ ಹೊರಿಸಲಾಯಿತು. ಇಡೀ ಒಂದು ಘಟನೆಯ ಬೆಳವಣಿಗೆ ಏನಿದೆ ಅದೊಂಥರ ಕಾಂಕರ್ಡ್ ಅಂತ, ಪೂರ್ವ ನಿರ್ಧಾರಿತ ಅನ್ನುವಾಗ ಕಾಣ್ತಾ ಇತ್ತು. ಸೊ ಪ್ರಕರಣ ನಡೆದಿದೆ, ಅತ್ಯಾಚಾರ ನಡೆದಿದೆ, ಆ ಹೆಣ ಒಂದು ನಿಗೂಢ ಸ್ಥಳದಲ್ಲಿ ಸಿಕ್ಕಿದೆ, ಆ ಮುಗ್ಧ ಹುಡುಗಿ ಮನೆಗೆ ಹಿಂತಿರುಗ್ತಿದ್ದಾಳೆ, ಅತ್ಯಾಚಾರ ಮಾಡಿದವರು ಮಹಾಕ್ರೂರಿಗಳು, ಅವರ ದೇಹದ ಮೇಲೆ ಗಾಯ ಇದೆ, ಎಲ್ಲ ಇದೆ. ಆ ವಿವರಣೆಗಳನ್ನ ನೀಡೋದಕ್ಕೆ ನಾನು ಹೋಗೋದಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ, ಸಂತೋಷ್ ರಾವ್. ಆತ ಯಾವ ನಿರಾಕರಣೆ ಏನನ್ನೂ ಮಾಡಲ್ಲ, ಆತನನ್ನು ಹಿಡಿದುಕೊಂಡು ಹೋಗಿಕೊಳ್ಳಾಗತ್ತೆ. ಈ ಮೂವರು ವ್ಯಕ್ತಿಗಳು ಯಾರು? ಅವರಿಗಿದ್ದಕ್ಕಿದ್ದ ಹಾಗೆ ಕೊಲೆ ಮಾಡಿದವನು ಹೇಗೆ ಸಿಗ್ತಾನೆ? ಇದೇ ನಿಟ್ಟಿನಲ್ಲಿ ಪೊಲೀಸರು ವಿಚಾರ ಮಾಡ್ತಾ ಹೋಗ್ತಾರೆ. ನಂತರ ಪ್ರಕರಣವನ್ನು CBI ಕೊಡೋ ವಿಚಾರ ಬರುತ್ತೆ. ಇದೆಲ್ಲ ಬೆಳವಣಿಗೆ ಆಗುತ್ತೆ. ಇವನ್ನು ವೀರೇಂದ್ರ ಹೆಗಡೆಯವರು ಹೇಳ್ತಾರೆ, ಎಸ್, ಈ ಬಗ್ಗೆ ನ್ಯಾಯಯುತವಾಗಿ ತನಿಖೆ ನಡೆಸಬೇಕು, ನಡೆಸಿ. ಇದು ಎಲ್ಲವೂ ನಡೀತಾ ಹೋಗುತ್ತೆ. ಸೊ ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಾರೆ. ಆದರೆ ನ್ಯಾಯಾಲಯ ಈ ಒಂದು ಸಂತೋಷ ರಾವ್ ಅವರನ್ನ ಬಿಡುಗಡೆಗೊಳಿಸಿ, ಆಯಿತಾ, ಇಡೀ ಪ್ರಕರಣ ಏನಿದೆ ಅದು ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ. ಅವರು ಅಲ್ಲ ಕೊಲೆ ಮಾಡಿದ್ರು. ಹಾಗಿದ್ದರೆ ಮಾಡಿದವರು ಯಾರು? ಇಡೀ ತನಿಖೆಗೆ ಏನಿದೆ, ಒಂದು, ನೀವು ನೀಡಲ್ ಆಫ್ ಸಸ್ಪಿಷನ್ ಯಾರ ಕಡೆಗಾದರೂ ಹೋಗಬೇಕಾದ್ರೆ ಅದಕ್ಕೆ ಕಾರಣ, ಒಂದು ಕೊಲೆ ಮತ್ತು ಹತ್ಯೆ ಪ್ರಕರಣಕ್ಕೆ ಅದರ ಹಿಂದಿರುವ ಮೋಟಿವ್ಸ್ ಅನ್ನೋದು ಬಹಳ ಮುಖ್ಯ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಇಸ್ ದ ಫಸ್ಟ್ ಥಿಂಗ್. ಕೊಲೆ ಪ್ರಕರಣ ಯಾವುದೇ ಇರಲಿ, ಮೋಟಿವ್ಸ್ ಯಾರು? ಒಂದು ಕೊಲೆ ಒಬ್ಬರು ಸುಮ್ಮನೆ ಮಾಡಲ್ಲ ಅಲ್ವಾ? ಸೊ ಅತ್ಯಾಚಾರ ನಡೆದ ಪ್ರಕರಣವನ್ನು ನೋಡೋಣ. ಧರ್ಮಸ್ಥಳ, ಇವತ್ತು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರು ಒಂದೇ ಅನ್ನುವ ವಾದ ನಡೀತಾ ಇದೆ. ನೀವು ವೀರೇಂದ್ರ ಹೆಗಡೆಯವರ ಕುಟುಂಬ ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನೀವು ಪ್ರಶ್ನಿಸಿದ ತಕ್ಷಣ ನೀವು ಮೊದಲನೇದಾಗಿ ಹಿಂದೂ ವಿರೋಧಿಗಳು, ಹಿಂದೂ ಧಾರ್ಮಿಕ ಕೇಂದ್ರಕ್ಕೆ ನೀವು ಅವಮಾನ ಮಾಡ್ತಿದ್ದೀರಿ, ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಿದ್ದೀರಿ, ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡ್ತಿದ್ದೀರಿ, ಇಲ್ಲಿಯ ಪಾವಿತ್ರ್ಯವನ್ನು ಕೆಡಿಸ್ತಿದ್ದೀರಿ ಅಲ್ವಾ, ಅಣ್ಣಪ್ಪ ಭೂತನಿಗೆ ಅವಮಾನ ಮಾಡ್ತಿದ್ದೀರಿ. ಇಂಥ ವಾದಗಳನ್ನು ಮಂಡಿಸಲಾಗ್ತಾ ಇದೆ. ಆಶ್ಚರ್ಯಕರವಾದ್ದು ಅಂತಂದರೆ ಒಂದು ಪ್ರಕರಣದ ತನಿಖೆ, ಇನ್ನೊಂದು ಧರ್ಮಸ್ಥಳ ಅಂದ್ರೇ ವೀರೇಂದ್ರ ಹೆಗಡೆ ಅಲ್ಲ, ಮಂಜುನಾಥ ಸ್ವಾಮಿ ಅಂದರೆ ವೀರೇಂದ್ರ ಹೆಗಡೆ ಅವರ ಕುಟುಂಬ ಅಲ್ಲ, ಅಣ್ಣಪ್ಪ ಭೂತ ಅಂದರೆ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬ ಅಲ್ಲ. ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿ, ಅವರು ಜೈನರು, ಇದು ಹಿಂದೂ ದೇವಾಲಯ ಅಲ್ವಾ. ಇವರು ಧರ್ಮಾಧಿಕಾರಿಗಳು, ಅಲ್ಲಿ ಧರ್ಮದಂತೆ ಎಲ್ಲವೂ ನಡೆಯುವಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಧರ್ಮಾಧಿಕಾರಿಗಳ ಮೇಲಿರುತ್ತೆ. ಅದು ಅವರ ಕೆಲಸ, ಅವರೇ ಅಲ್ಲ. ಆದರೆ ಈ ದೇಶದಲ್ಲಿ ಯಾವ ಸ್ಥಿತಿ ಬಂದಿದೆ ಅಂದರೆ, ನೀವು ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡಿ ನಮ್ಮನ್ನು ದೇಶದ್ರೋಹಿ, ದೇಶವನ್ನು ಟೀಕಿಸ್ತಿದ್ದೀರಿ ಅಂದರೆ, ನರೇಂದ್ರ ಮೋದಿ ಅಂತ ಅಂದರೆ ಈ ದೇಶ ಅನ್ನುವ ಒಂದು ವಾತಾವರಣ ಸೃಷ್ಟಿಸಲಾಗಿದೆ. ಅದೇ ರೀತಿ ಅದಾನಿ ಅವ್ಯವಹಾರದ ಬಗ್ಗೆ ನೀವು ಮಾತನಾಡಿದರೆ ನೀವು ದೇಶದ ವಿರೋಧಿಗಳು, ದೇಶದ ಮಾನ ಹರಾಜಾಕಲಾಗ್ತಾ ಇದೆ. ಅದರಂತೆ ವೀರೇಂದ್ರ ಹೆಗಡೆಯವರ ಕುಟುಂಬದ ಮೇಲೆ ಯಾವಾಗ ನೀಡಲ್ ಆಫ್ ಸಸ್ಪಿಷನ್ ಇದೆ, ಸಂಶಯದ ಮುಳ್ಳು ಇದೆ, ಇದರಿಂದ ವೀರೇಂದ್ರ ಹೆಗಡೆಯವರ ಕುಟುಂಬ ಹೊರಗೆ ಬರಬೇಕು ಮತ್ತು ಆ ಕುಟುಂಬದ ಸದಸ್ಯರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತಂದರೆ ನೀವು ಹಿಂದೂ ವಿರೋಧಿಗಳು, ನೀವು ಧರ್ಮಸ್ಥಳದ ವಿರೋಧಿಗಳು. ಈಗ ಬಹುತೇಕ ಜನ ವೀರೇಂದ್ರ ಹೆಗಡೆಯವರ ಪರವಾಗಿ ಯಾರು ಮಾತನಾಡ್ತಿದ್ದಾರೆ, ಅವರು ವಾದ ಅದೇ, ನೀವು ಧರ್ಮಸ್ಥಳದ ಪಾವಿತ್ರ್ಯವನ್ನು ನಾಶಪಡಿಸ್ತಿದ್ದೀರಿ ಅನ್ನೋದು ಅವ್ರ ವಾದ. ಅಂದರೆ ವೀರೇಂದ್ರ ಹೆಗಡೆಯವರ ಪಾವಿತ್ರ್ಯ ಮತ್ತು ಧರ್ಮಸ್ಥಳದ ಪಾವಿತ್ರ್ಯ ಒಂದೇನಾ? ಯೋಚನೆ ಮಾಡಿ. ಸೊ ಮಂಜುನಾಥ ಸ್ವಾಮಿಗೆ ನಮಗೆ ಭಕ್ತಿ ಇದೆ, ಎಸ್, ಅಣ್ಣಪ್ಪ ದೇವರ ಬಗ್ಗೆ ನಮಗೆ ಭಕ್ತಿ ಇದೆ ಅಂದ ತಕ್ಷಣ ನೀವು ವೀರೇಂದ್ರ ಹೆಗಡೆಯವರ ಮೇಲೆ ನಾವು ಭಕ್ತಿ ಇಟ್ಕೋಬೇಕು ಅಂತ ನೀವು ಹೇಗೆ ಹೇಳ್ತೀರಿ? ನಾವು ವೀರೇಂದ್ರ ಹೆಗಡೆಯವರ ಮೇಲೆ ಮಾತ್ರ ಭಕ್ತಿ ಇಟ್ಕೊಂಡ್ರೆ ಸಾಧ್ಯ ಇಲ್ಲ, ನಾವು ಹರ್ಷೇಂದ್ರ ಹೆಗಡೆ ಅವರ ಸಹೋದರ ಮೇಲೆ ಭಕ್ತಿ ಇಟ್ಕೋಬೇಕು.
ಹರ್ಷೇಂದ್ರ ಹೆಗಡೆ ಅವರ ಮಕ್ಕಳು ಏನಿದ್ದಾರೆ, ಮಗ ಏನಿದ್ದಾರೆ, ಯಾರ ಮೇಲೆ ಸಂಶಯದ ಮುಳುತಿರುತ್ತಾ ಇದೆ ಅವರನ್ನು ನಾವು ಗೌರವದಿಂದ ನೋಡಬೇಕು, ಪ್ರಶ್ನಿಸಬಹುದು. ಇಡೀ ತನಿಖೆಯ ಸಂದರ್ಭದಲ್ಲೂ ಕೂಡ ಹಾಗಿದ್ದರೆ ಪೊಲೀಸರು ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬ ಏನಿದೆ ಆ ಕುಟುಂಬವನ್ನು ವಿಚಾರಣೆಗೆ ಒಳಪಡಿಸಲೇ ಇಲ್ವಾ? ಪಾವಿತ್ರ್ಯದ ಪ್ರಶ್ನೆ ಪೊಲೀಸರಿಗೂ ಕಾಡ್ತಾ ಇತ್ತಾ? ನಾವು ವೀರೇಂದ್ರ ಹೆಗಡೆ ಅವರ ಕುಟುಂಬವನ್ನು ಕರೆದು ವಿಚಾರಣೆ ಮಾಡಿದರೆ ಈಗ ಹೇಳಿದಂತೆ ಧರ್ಮಸ್ಥಳದ ಪಾವಿತ್ರ್ಯ ಹಾಳಾಗತ್ತೆ ಅಂತ ಪೊಲೀಸರು ಅಂದ್ಕೊಂಡ್ರ, CBI ಅಂದ್ಕೊಂಡ್ರ? ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್, ಡಿಫ್ರೆಂಟ್ ಇಶ್ಯೂಸ್. ಡೋಂಟ್ ಮಿಕ್ಸ್ ಬಿಟ್ವೀನ್ ದ ಟೂ. ಎರಡನ್ನೂ ಸೇರಿಸಿದರೆ ಸತ್ಯ ಸಾಹಿತ್ಯ ಈ ಪ್ರಕರಣದಲ್ಲಿ ಆಗಿದ್ದಾಗೇನೆ. ಒಂದನೇದು ತನಿಖೆ ಬಹಳ ಸ್ಪಷ್ಟವಾಗಿ ನಡೆದೇ ಇಲ್ಲ. ಯಾರೋ ಒಬ್ಬ ಸ್ಕೇಪ್ ಗೋಟ್ ಬೇಕು, ಯಾರನ್ನೋ ಒಬ್ಬನ್ನು ಫಿಕ್ಸ್ ಮಾಡಬೇಕು. ಪಾಪ ಅಂದರೆ ಅವರಿಗೆ ಮಾನಸಿಕವಾಗಿ ಸಂತೋಷ್ ರಾವ್ ಸರಿ ಇರಲಿಲ್ಲ ಅನ್ನುವ ಮಾತು, ಹೀಗೆ ಹಲವು ವಿಚಾರಗಳಿವೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಂದು ಅವಕಾಶವನ್ನು ತಗೊಳ್ಳೋಣ. ಆದರೆ ಇಡೀ ಪ್ರಕರಣದಲ್ಲಿ ಏನಿದೆ, ಈ ಒಂದು ಸಂಶಯದ ಮುಳ್ಳು ಹೆಗಡೆ ಕುಟುಂಬದ ಮುಂದಿದೆ. ಹೆಗಡೆ ನಿಜವಾದ ಧರ್ಮಾಧಿಕಾರಿ ಆಗಿದ್ದರೆ ಈ ಸಂಶಯದಿಂದ ಹೊರಗೆ ಬರಬೇಕು. ಹೆಗಡೆ ಕುಟುಂಬದವರನ್ನು ವಿಚಾರಣೆಗೆ ಒಳಪಡಿಸಬೇಕು, ಪೊಲೀಸರು ಅವರ ವಿಚಾರಣೆ ಒಳಪಡಿಸಬೇಕು, ಮುಖ್ಯಮಂತ್ರಿಗಳು ಮರು ತನಿಖೆಗೆ ಆದೇಶಿಸಬೇಕು. ಇದೇ ಇವತ್ತಿನ ಸುದ್ದಿ. ವಿಶೇಷ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ನಮಸ್ಕಾರ.